ಶಾಪ್ ಮಾಲೀಕನ ಜೊತೆಯಲ್ಲಿ ಕಿರಿಕಾಗಿದ್ದಕ್ಕೆ ತಂದೆ ಮಗ ಮಾಡಿದಂಥ ಕೆಲಸ ಏನು ಗೊತ್ತಾ? ಆ ಮಾಲೀಕನ ಅಂಗಡಿಗೆ ನುಗ್ಗಿ ಅಲ್ಲಿ ಕಳ್ಳತನವನ್ನ ಮಾಡಿರುವಂಥದ್ದು. ಎಲೆಕ್ಟ್ರಾನಿಕ್ ಶಾಪ್ನಲ್ಲಿ ಕಳ್ಳತನ ಮಾಡಿದ್ದಾರೆ ಈ ತಂದೆ ಮಗ. ಮಗನ ಜೊತೆ ಅಪ್ಪ ಕೂಡ ಕಳ್ಳತನಕ್ಕೆ ಸಹಾಯ ಮಾಡಿ ಈಗ ಅಂಧರಾಗಿದ್ದಾರೆ. 80 ಲಕ್ಷ ರೂಪಾಯಿ ಮೌಲ್ಯದ 700 ಲ್ಯಾಪ್ಟಾಪ್ಗೆ ಸಂಬಂಧಿಸಿದ ಹಾರ್ಡ್ ಡಿಸ್ಕ್ಗಳು ಹಾಗೆ ರ್ಯಾಮ್ಗಳನ್ನು, ಅಂದರೆ 2 ವಸ್ತುಗಳನ್ನು ಅವರು ಕದ್ಕೊಂಡು ಹೋಗಿದ್ರು. ಲ್ಯಾಪ್ಟಾಪ್ಗೆ ಸಂಬಂಧಿಸಿದಂಥ 700 ಲ್ಯಾಪ್ಟಾಪ್ಗೆ ಸಂಬಂಧಿಸಿದಂತಹ 80 ಲಕ್ಷ ರೂಪಾಯಿ ಮೌಲ್ಯದ ರ್ಯಾಮ್ಗಳು ಹಾಗೆ ಹಾರ್ಡ್ ಡಿಸ್ಕ್ಗಳನ್ನು ಅವರು ಕಳುವು ಮಾಡಿರ್ತಾರೆ. ತಂದೆ ಮಂಜುನಾಥ್, ಮಗ ಹೇಮಂತ್ ಇಬ್ಬರನ್ನು ಸಹ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಗೋವಿಂದಪುರ ಪೊಲೀಸರು 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಕಂಪ್ಯೂಟರ್ನಲ್ಲಿ ಬಳಕೆಯಾಗುವಂತಹ ವಸ್ತುಗಳು ಇವು. ಕಂಪ್ಯೂಟರ್ನ CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನಿದೆ ಅದರಲ್ಲಿ ರ್ಯಾಮ್, ರೀಡ್ ಓನ್ಲಿ ಆಕ್ಸೆಸ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಹಾಗೆ ಹಾರ್ಡ್ ಡಿಸ್ಕ್, ಇದನ್ನ ರಾಮ್ ಅಂತ ಕೂಡ ಕರೀತಾರೆ. ಇವೆರಡುಗಳನ್ನು ಕೂಡ ಕದ್ಕೊಂಡು ಹೋಗಿದ್ರು ತಂದೆ ಮಗ. ಅಂಗಡಿ ಮಾಲೀಕನ ಜೊತೆ ಕಿರಿಕಾಗಿದೆ ಅಂತೇಳಿ ಇವರು ಮಾಡಿದಂತಹ ಕೃತ್ಯ ಇದು. ಆ ಮಾಲೀಕನ ಜೊತೆ ಏನೋ ಕಿರಿಕ್ ಮಾಡ್ಕೊಂಡ್ಬಿಟ್ಟು ಆತನಿಗೆ ನಾವು ಪಾಠ ಕಲಿಸ್ಬೇಕು ಅಂತೇಳಿ ಹೋಗಿ ಆತನ ಅಂಗಡಿಗೆ ಕನ್ನ ಹಾಕಿ ಕಂಪ್ಯೂಟರ್ ಭಾಗಗಳನ್ನು, ಬಿಡಿ ಭಾಗಗಳನ್ನು ಕದ್ಕೊಂಡು ಹೋಗಿರ್ತಾರೆ. ಲ್ಯಾಪ್ಟಾಪ್ಗೆ ಸಂಬಂಧಿಸಿದ ಬಿಡಿ ಭಾಗಗಳನ್ನು, ಸುಮಾರು 80 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಇವರು ಕದ್ದೊಯ್ದಿದ್ರು. ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾದ 12 ಗಂಟೆಗಳಲ್ಲಿಯೇ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇದು ಇದೇ ತಿಂಗಳ 13ನೇ ತಾರೀಕಿನಂದು ನಡೆದಂತಹ ಘಟನೆ ಇದು. ನಿತೀಶ್ ಎಲೆಕ್ಟ್ರಾನಿಕ್ ಶಾಪ್ನಲ್ಲಿ 6 ತಿಂಗಳಿಂದ ಹೇಮಂತ್, ಈ ಮಗ ಏನಿದ್ದಾನೆ ಈತ ಕೆಲಸವನ್ನು ಮಾಡ್ತಾ ಇದ್ದ. ಸಂಬಳದ ವಿಚಾರಕ್ಕೆ ಮಾಲೀಕನ ಜೊತೆ ಈತನಿಗೆ ಕಿರಿಕಾಗಿರುತ್ತೆ. ಜಗಳ ಮಾಡಿಕೊಂಡು ಕೆಲಸ ಬಿಟ್ಟು ಹೋಗಿರ್ತಾನೆ. ಜಗಳದ ಬಳಿಕ ಕೆಲಸವನ್ನು ಬಿಟ್ಟು ಹೋಗಿರ್ತಾನೆ. ಹೀಗೆ ಹೋದವನು ಸುಮ್ಮನೆ ಕೂರಲಿಲ್ಲ. ಏನಾರ ಮಾಡಬೇಕಲ್ವಾ, ನಾನು ಈತನ ಜೊತೆ ಕಿರಿಕಾಗಿದೆ ನನಗೆ ಅಂತೇಳಿ ಮನೆಯಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕ್ತಾನೆ. ಕಳ್ತನ ಮಾಡಬೇಕು ಈ ಅಂಗಡಿಯಲ್ಲಿ, ಏನಾರೋ ಆಗಲಿ ಅಂತೇಳಿ. ಇನ್ನು ಇವ್ರ ತಂದೆ ಮಂಜುನಾಥ್ ಏನಿದ್ದಾರೆ ಅವರು ಗೋವಿಂದಪುರದ ಬಳಿ ಕಿರಾಣಿ ಅಂಗಡಿಯನ್ನು ನಡೆಸ್ತಾ ಇದ್ರು. ಆ ಕಿರಾಣಿ ಅಂಗಡಿಯನ್ನು ನೋಡ್ಕೊಳ್ತಾ ಇದ್ದಂತಹ ಅಪ್ಪನನ್ನು ಕೂಡ ತನ್ನ ಪ್ಲಾನ್ನಲ್ಲಿ ಸೇರಿಸ್ಕೊಂಡು ತಂದೆ ಮಂಜುನಾಥ್ನನ್ನು ಕರೆದೊಯ್ದು ಹೇಮಂತು ತನ್ನ ಮಾಲೀಕನ ಅಂಗಡಿಯಲ್ಲಿ ಕಳ್ಳತನವನ್ನು ಮಾಡಿರ್ತಾನೆ. ಶಾಪ್ನ ಶಟರ್ನ ಮುರಿದು ಹಾಕಿ ಕಳ್ಳತನ ಮಾಡಿದ್ದ ಆರೋಪಿಗಳು ಇವರಿಬ್ಬರು. ಸುಮಾರು 80 ಲಕ್ಷ ರೂಪಾಯಿ ಮೌಲ್ಯದ ರ್ಯಾಮ್ ಬೋರ್ಡ್ಗಳು ಹಾಗೆ ಹಾರ್ಡ್ ಡಿಸ್ಕನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಗೋವಿಂದಪುರ ಪೊಲೀಸರು ಸದ್ಯ ತನಿಖೆಯನ್ನು ನಡೆಸಿ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಾರ್ಚ್ 13ನೇ ತಾರೀಕು ಈ ಘಟನೆ ನಡೆದಿರುತ್ತೆ. ಘಟನೆ ನಡೆದ 12 ಗಂಟೆಗಳಲ್ಲಿಯೇ ಆರೋಪಿಗಳ ಕೈಗೆ ಪೊಲೀಸರು ಕೋಳವನ್ನು ಹಾಕಿದ್ದಾರೆ. ಜೊತೆಗೆ 2.29 ಲಕ್ಷ ರೂಪಾಯಿ ನಗದು ಸೇರಿದಂತೆ ಒಟ್ಟು ಏನು ಕದ್ಕೊಂಡು ಹೋಗಿದ್ರಲ್ಲ 80 ಲಕ್ಷ ರೂಪಾಯಿ ಮೌಲ್ಯದ ರ್ಯಾಮ್ ಬೋರ್ಡ್ಗಳು ಹಾಗೆ ಹಾರ್ಡ್ ಡಿಸ್ಕ್ಗಳು, ಅವುಗಳನ್ನು ಕೂಡ ಪೊಲೀಸರು ಸದ್ಯ ವಶಕ್ಕೆ ಪಡೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.